ಮೇ 23, 24, 25ರಂದು ಹಿರೇಮಠದಲ್ಲಿ ಒಂದು ವಿಶೇಷವಾದಂತಹ ಧಾರ್ಮಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮಲ್ಲಿಕಾರ್ಜುನ ಸ್ವಾಮಿಯ ಪುನಃ ಪ್ರಾಣ ಪ್ರತಿಷ್ಠಾಪನೆ. ಹಳೆಯ ಲಿಂಗವನ್ನು ನಾವು ವಿಚಲಿತ ಮಾಡಿ ಹೊಸ ಲಿಂಗವನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ ಅಂತ ಒಂದು ಒಳ್ಳೆಯ ಕಾರ್ಯಕ್ರಮ ಹಿರೇಮಠದಲ್ಲಿ ನಡೀತಾ ಇದೆ. ಅದಕ್ಕೆ ಪೂರಕವಾಗಿ ಮಠದಲ್ಲಿ ವಿದ್ಯಾರ್ಥಿಗಳಿಗಾಗಿ ಕಟ್ಟಿಸಿದಂತಹ ಒಂದು ದಾಸೋಹ ಭವನದ ಉದ್ಘಾಟನೆ ಆಗ್ತಾ ಇದೆ. ಜೊತೆಯಲ್ಲಿ ಎಲ್ಲ ಸ್ವಾಮೀಜಿಗಳು ಬಂದು ಧಾರ್ಮಿಕವಾಗಿ ಆಶೀರ್ವಚನ ಮಾಡ್ತಾರೆ. ಸಾವಿರಾರು ಜನ ಭಕ್ತಾದಿಗಳು ಬಂದು ದರ್ಶನ ಮಾಡುವರಿದ್ದಾರೆ. ಅಂತಹ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬರಬೇಕು ಮತ್ತು ಈ ಸ್ವಾಮಿ ಸಾನ್ನಿಧ್ಯದ ಒಂದು ಆಶೀರ್ವಾದ ತಗೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹಿರೇಮಠದ ಪರವಾಗಿ ನಾವು ತಮ್ಮನ್ನೆಲ್ಲ. ತುಮಕೂರಿನಲ್ಲಿ ಅತ್ಯಂತ ಪ್ರಾಚೀನವಾದ ಮಠ ಎನ್ನುವಂತಹ ಹೆಗ್ಗಳಿಕೆಯನ್ನು ಹೊಂದಿದೆ. ಈ ಮಠದ ಇತಿಹಾಸದಲ್ಲಿ ಒಂದು ಹೊಸ ಪರ್ವ ಶುರುವಾಗಿದೆ. 96ಕ್ಕಿಂತ ಮುಂಚೆ ಹಿರೇಮಠ ಇತ್ತು ಅನ್ನುವಂಥ ಕಾಲಘಟ್ಟದಲ್ಲಿತ್ತು. ಆ ಇತ್ತು ಕಾಲಘಟ್ಟದಿಂದ ಇವಾಗ ಇದೆ ಅನ್ನುವಂಥ ಕಾಲಘಟ್ಟಕ್ಕೆ ಹಿರೇಮಠ ತನ್ನ ಧಾರ್ಮಿಕ ಯಾತ್ರೆಯನ್ನ ಮಾಡಿಕೊಂಡು ಬಂದಿದೆ. ಹಿರೇಮಠ ಸಮಾಜಮುಖಿಯಾಗಿ ಧಾರ್ಮಿಕ ಮುಖಿಯಾಗಿ ಕೆಲಸಗಳನ್ನು ಮಾಡ್ತಾ ಬಂದಿದೆ. ಹೀಗಾಗಿ ಹಿರೇಮಠವನ್ನು ಎಲ್ಲರೂ ಕೂಡ ಪ್ರೀತಿ ಅಭಿಮಾನದಿಂದ ಕಾಣುವಂಥದ್ದು. ಹಿರೇಮಠ ದೇಶಭಕ್ತಿ ಜೊತೆನಲ್ಲಿ ನಾಡಭಕ್ತಿ, ಮಾತೃಭಕ್ತಿ, ಪಿತೃಭಕ್ತಿ ಇವೆಲ್ಲವುಗಳನ್ನು ಜನಕ್ಕೆ ಪಾಠ ಮಾಡ್ತಾನೆ ಬಂದಿದೆ. ಹಿರೇಮಠದ ಸಿಲೆಬಸ್ನಲ್ಲಿ, ಪಠ್ಯಕ್ರಮದಲ್ಲಿ ಇವೆಲ್ಲವೂ ಕೂಡ ಆದರ್ಶಗಳನ್ನು ಹಿರೇಮಠ ಅಳವಡಿಸ್ಕೊಂಡು ಅದನ್ನು ಜನಕ್ಕೆ ಹೇಳ್ತಾನೆ ಬಂದಿದೆ ಇದುವರೆಗೆ. ಮುಂದಿನ ದಿನಗಳಲ್ಲೂ ಕೂಡ ಅದೇ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಹಿರೇಮಠ ಮಾಡ್ಕೊಂಡು ಹೋಗುತ್ತೆ. ಈ ಒಂದು ಸಂದರ್ಭದಲ್ಲಿ ಹಿರೇಮಠಕ್ಕೆ ಪೂರ್ತಿಯಾಗಿ ಒಂದು ಕಾಯಕಲ್ಪವನ್ನು ಒದಗಿಸಿಕೊಡಲಾಗಿದೆ. ಒಂದು ಪ್ರಾಚೀನ ಅನ್ನುವಂಥ ಕಾಲಘಟ್ಟದಿಂದ ಆಧುನಿಕ ಅನ್ನುವಂಥ ಕಾಲಘಟ್ಟಕ್ಕೆ ಅದನ್ನು ತಗೊಂಡ್ಬರಲಾಗಿದೆ. ಮಠದ ಒಳಾಂಗಣ ಮತ್ತು ಹೊರಾಂಗಣ ಎಲ್ಲವೂ ಕೂಡ ಅಚ್ಚುಕಟ್ಟುಗೊಂಡಿದೆ. ಭಕ್ತಾದಿಗಳು ಇನ್ಮೇಲೆ ಬಂದಾಗ ಅವರಿಗೆ ಯಾವುದೇ ವಿಧವಾದಂತಹ ತೊಂದರೆ ಇಲ್ಲದೆ ಅವರು ಭಗವಂತನ ಸನ್ನಿಧಾನದಲ್ಲಿ ಸಮಯವನ್ನು ಕಳೀಬಹುದು. ಈಗ 3 ದಿನಗಳವರೆಗೆ ನಾವೊಂದು ವಿಶೇಷ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇವತ್ತಿನಿಂದನೇ ಹಿರೇಮಠದಲ್ಲಿ ಭಕ್ತರ ಸಂಚಾರ ಶುರು ಆಗುತ್ತೆ. ಈ ಒಂದು ಕಾರ್ಯಕ್ರಮದ ಮೂಲಕ ಸಮಾಜಕ್ಕೆ ಒಂದು ಸಂದೇಶವನ್ನು ನಾವು ಕೊಡೋದೇನು ಅಂತಂದ್ರೆ, ಧರ್ಮ ಅದು ನಮ್ಮ ಶ್ರದ್ಧೆ, ನಮ್ಮ ನಂಬಿಕೆ, ಅದನ್ನು ನಾವು ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ ಬಳಸ್ಕೊಳ್ಬೇಕು. ಧರ್ಮವನ್ನು ಒಂದು ಶಕ್ತಿಯನ್ನಾಗಿ ತೆಗೆದುಕೊಳ್ಬೇಕು. ಅದನ್ನು ಧರ್ಮದ ದುರುಪಯೋಗ ಆಗಬಾರ್ದು, ಅದನ್ನು ಸಾತ್ವಿಕವಾಗಿ ಬಳಸ್ಕೊಂಡು ಹೋಗ್ಬೇಕು ಅನ್ನುವಂಥ ಸಂದೇಶವನ್ನ ನಾವು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ. ಮತ್ತು ಹಿರೇಮಠಕ್ಕೆ ಈ ಒಂದು ಕೆಲಸ ಮಾಡೋದಕ್ಕೆ ಸಹಕರಿಸಿದ ಎಲ್ಲ ಜನಗಳನ್ನ ನಾವು ತುಂಬ ಹೃದಯದಿಂದ ಅಭಿನಂದಿಸ್ತೇವೆ, ಗೌರವಿಸ್ತೇವೆ.